ವೆಲ್ಕಮ್ ಬ್ಯಾಕ್ ಟು ಜಾನೇವೆ ಹರ್ಷು ಜೊತೆ. ಸೊ ನಾವಿವತ್ತು ಮಾಡ್ತಾ ಇದ್ದೀವಿ ದೊಣ್ಣೆ ಚಿಕನ್ ಬಿರಿಯಾನಿ. ಸೊ ಬನ್ನಿ ಮಾಡೋಣ. ಫಸ್ಟ್ ಮ್ಯಾರಿನೇಟ್ ಮಾಡ್ಕೋತಾ ಇದ್ದೀನಿ. ಅರಿಶಿನ ಹಾಕ್ತಾ ಇದ್ದೀನಿ, ಗರಂ ಮಸಾಲ, ಕರ್ಡ್, ಸ್ವಲ್ಪ ಸಾಲ್ಟ್, ಸ್ವಲ್ಪ ಲೆಮನ್ ಜ್ಯೂಸ್. ಸೊ ಇದನ್ನು ಒಂದು 20 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋಣ. ಅಷ್ಟರಲ್ಲಿ ನಾವು ಈ ಮಸಾಲಾನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ, ಸ್ವಲ್ಪ ಸ್ಪೈಸಸ್ ಹಾಕೋತಾ ಇದ್ದೀವಿ, ಸ್ವಲ್ಪ ಆನಿಯನ್ಸ್, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಸ್ಪೈಸಸ್ ಹಾಕೋತಾ ಇದ್ದೀನಿ, ಈರುಳ್ಳಿ ಹಾಕೋತಾ ಇದ್ದೀನಿ, ಸ್ವಲ್ಪ ಈರುಳ್ಳಿ, ಪುದೀನ, ಈ ಚಿಕನ್ ಹಾಕೋತಾ ಇದ್ದೀನಿ. ಆ್ಯಕ್ಚುಲಿ ಮುಂಚೆನೇ ಚಿಕನ್ನ ಮ್ಯಾರಿನೇಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಚಿಕನ್ ಪೀಸಸ್ಗೆ ಟೇಸ್ಟ್ ಎಲ್ಲ ಚೆನ್ನಾಗತ್ತೆ. ಸ್ವಲ್ಪ ಕಲ್ಲುಪ್ಪು, ಟೊಮ್ಯಾಟೊ ಹಾಕ್ತಾಯಿದ್ದೀನಿ, ತೇಜು ಅವರ ದೊಣ್ಣೆ ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ಕೋತಾ ಇದ್ದೀನಿ, ಯಾಕೆಂದರೆ ನಾವು ಆಲ್ರೆಡಿ ಒಂದು ಮಸಾಲ ಮಾಡಿಟ್ಕೊಂಡಿರೋದ್ರಿಂದ ಆ ಫ್ಲೇವರ್ ಬರೋದಕ್ಕೆ ಹಾಕ್ತಾಯಿದ್ದೀನಿ ಅಷ್ಟೆ. ನಾವು ಮಾಡ್ಕೊಂಡಿದ್ದ ಮಸಾಲಾನ ಹಾಕ್ತಾಯಿದ್ದೀನಿ. ಸೊ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಬಿಟ್ಕೊಂಡ್ರೆ ಅದಿನ್ನೂ ಫ್ಲೇವರ್ ಚೆನ್ನಾಗತ್ತೆ ಚಿಕನ್ ಪೀಸ್ಗೆ. ರೈಸ್ ಸ್ವಲ್ಪ ಸಾಫ್ಟ್ನೆಸ್ ಬರೋದಕ್ಕೆ ನಾನು ಸ್ವಲ್ಪ ಮೊಸರು ಹಾಕ್ಕೋತಾ ಇದ್ದೀನಿ. ಆ್ಯಕ್ಚುಲಿ 3 ಲೋಟ ಅಕ್ಕಿ ಹಾಕಿದ್ರೆ ಅದ್ರ ಡಬಲ್ 6 ಲೋಟ ನೀರು ಹಾಕಬೇಕಾಗುತ್ತೆ. ಸೊ ನಾನಿಲ್ಲಿ 6.5 ಲೋಟ ನೀರು ತಗೋತಾ ಇದ್ದೀನಿ 3/4 ಲೋಟ ಅಕ್ಕಿಗೆ. ಅಕ್ಕಿ ಹಾಕೋತಾ ಇದ್ದೀನಿ. ಸೊ ಕುಕ್ಕರ್ ಕ್ಲೋಸ್ ಮಾಡಿದ್ದೀನಿ. 3 ವಿಷಲ್ಸ್ ಆದಮೇಲೆ ನೋಡೋಣ ಹೆಂಗಿರುತ್ತೆ ಅಂತ. ಬಿರಿಯಾನಿ ಅಂದ್ರೇ ಇಷ್ಟು ಹಸುವಾಗತ್ತಾ ಗೊತ್ತಿಲ್ಲ ಆ್ಯಕ್ಚುಲಿ, ಬಟ್ ನೋಡಿ ನೋಡಿ ಸೆಟಪ್ ಎಲ್ಲ ರೆಡಿ ಆಗಿದೆ. ದಿಸ್ ಇಸ್ ಹೌ ಇಟ್ ಲುಕ್ಸ್ ಆ್ಯಂಡ್ ವಿ ಆರ್ ವಾಚಿಂಗ್ ಅ ಮೂವಿ. ಆ್ಯಕ್ಚುಲಿ ಒಂದು ರೀಲ್ ನೆನಪಾಗ್ತಿದೆ. ಏನು ಗೊತ್ತಾ, ಹಿಂಗೆ ಕಾಯೋದು ಅಂದರೆ ತುಂಬ ಕಷ್ಟ ಆಗುತ್ತೆ ಅಂತಾರಲ್ಲ, ಅದಕ್ಕೆ ಕಾಯ್ದೆ ಯಾವುದು ಸಿಗಲ್ಲ ಅಂತಾರಲ್ಲ, ಅದು ನೆನಪಾಗ್ತಿದೆ ನೋಡಿ. ಬಿರಿಯಾನಿ ಅಂದ್ರೇ ಜಾಸ್ತಿ ಹಸುವಾಗುತ್ತೆ ಅನಿಸುತ್ತೆ ಅಲ್ವಾ? ನಿಮಗೂ ಹಾಗೆ ಅನಿಸುತ್ತಾ? ತೆಗಿತಾ ಇದ್ದೀನಿ. ವಾವ್, ದಿಸ್ ಇಸ್ ಸೋ ಅಮೇಝಿಂಗ್. ನೋಡಿ ಎಷ್ಟು ನೀಟಾಗಿ ಬಂದಿದೆ ಪೀಸ್. ಹಂಗೆ ತಿಂತಾಯಿದ್ರೆ ಸೊ ಹಾಕೊಳ್ಳೋಣ. ಎಕ್ಸಾಕ್ಟ್ ನಾಟಿ ಸ್ಟೈಲ್ ದೊಣ್ಣೆ ಬಿರಿಯಾನಿ, ಸೋ ಟೇಸ್ಟಿ. ನಿಂಬೆ ನೆನ್ಕೊತಾ ಇದ್ದೀನಿ ನೋಡಿ. ತುಂಬ ಬಿಸಿ ಇದೆ, ಬಟ್ ಕಾಯಕ್ಕಾಗ್ತಿಲ್ಲ. ಸೊ ಟೇಸ್ಟಿ. ಪೀಸು ಪೀಸ್ ಅಂತೂ ಸಕ್ಕತ್ತಾಗಿದೆ, ಚೆನ್ನಾಗಿ ಬಂದಿದೆ.
ಮ್ಯಾರಿನೇಟ್ ಮಾಡಿರೋದು ಅದೆಲ್ಲ ರುಚಿ ಇಳ್ಕೊಂಡಿದೆ. ಸೊ ನೀವು ಈ ಥರ ಟ್ರೈ ಮಾಡಿ ಆ್ಯಂಡ್ ರುಚಿ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಬಾಯ್.